ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್. ಇವತ್ತು ಪಟಾಪಟ್ ಅಂತ 5-10 ಮಿನಿಟ್ಸಲ್ಲೇ ಮಾಡಬಹುದಾದಂಥ ಕುಂಬಳಕಾಯಿ ದೊಂಬರೊಟ್ಟು ಆರ್ ಪಂಪ್ಕಿನ್ ಹಲ್ವಾ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ, ಒಂದು ಕುಂಬಳಕಾಯಿ, ಪಂಪ್ಕಿನ್ ಆ್ಯಂಡ್ ಗೀ, ಸ್ವಲ್ಪ ಡ್ರೈ ಫ್ರೂಟ್ಸ್, ಜಾಗ್ರಿ ಮೀನ್ಸ್ ಬೆಲ್ಲ. ಸೊ ಈ 3-4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಆರಾಮಾಗಿ ಕ್ವಿಕ್ಕಾಗಿ ಜಸ್ಟ್ 5-10 ಮಿನಿಟ್ಸಲ್ಲಿ ಈ ರೆಸಿಪಿನ ಮಾಡ್ಕೊಬೋದು. ಫಸ್ಟ್ ಬಾಣಲಿ ಕಾದಿದ ತಕ್ಷಣ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಕಾದ ನಂತರ ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು. ಏನೇನು ಹಾಕ್ಕೊಬೋದು ಅಂದರೆ ಲೈಕ್ ಒಣದ್ರಾಕ್ಷಿ, ಗೋಡಂಬಿ, ಹಾಗೆ ಬಾದಾಮ್ ಪುಟ್ಟ ಕಟ್ ಮಾಡಿ ಹಾಕ್ಕೊಬೋದು. ನಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಖಾಲಿ ಆಗಿದ್ದರಿಂದ ನಾನು ಜಸ್ಟ್ ರೆಸಿನ್ಸ್ ದ್ರಾಕ್ಷಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ದ್ರಾಕ್ಷಿ ಸ್ವಲ್ಪ ಕೆಂಪಗೆ ಆಗೋವರೆಗೆ ಹುರ್ಕೊಬೇಕು. ಸೊ ಇವಾಗ ತುರಿದಿಟ್ಕೊಂಡಿರುವಂತಹ ಕುಂಬಳಕಾಯಿ ಅಂದರೆ ಪಂಪ್ಕಿನನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಪಂಪ್ಕಿನಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸೊ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗ್ತಾ ನಮಗೆ ಗೊತ್ತಾಗುತ್ತೆ. ಸೊ ವಾಟರ್ ಕಂಟೆಂಟ್ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿ ತನಕ ಚೆನ್ನಾಗಿ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ತುರಿದಿಟ್ಕೊಂಡಿರೋಂತಹ ಬೆಲ್ಲದ ಪುಡಿಯನ್ನು ಹಾಕ್ಕೊಬೇಕು. ಆ್ಯಕ್ಚುಲಿ ಸಕ್ಕರೆನೂ ಹಾಕ್ಕೊಬಹುದು. ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅನ್ನೋರು ಬೆಲ್ಲನ ಆ್ಯಡ್ ಮಾಡ್ಕೊಬೋದು. ಚೆನ್ನಾಗಿ ಬೆಲ್ಲನ ತುರಿದಿಟ್ಕೊಂಡು ಗ್ರೇಟೆಡ್ ಜಾಗ್ರಿಯನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಬೆಲ್ಲ ಕೂಡ ಕರಗಿ ಡೈಲ್ಯೂಟಾಗಿ ಈ ಥರ ನೀರು ಬಿಟ್ಕೊಂಡು ಅಂದರೆ ಪಾಕ ಆಗುತ್ತೆ. ಸೊ ಸ್ವೀಟ್ನೆಸ್ ಬಿಡತ್ತೆ. ಇದಾದಮೇಲೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಈ ಕನ್ಸಿಸ್ಟೆನ್ಸಿ ಲೈಕ್ ಗ್ಲಾಸಿ ಟೆಕ್ಸ್ಚರ್, ಆ ಸ್ಮೂತ್ನೆಸ್ ಬರುತ್ತೆ. ಸೊ ಅಲ್ಲಿಗೆ ಆಲ್ಮೋಸ್ಟ್ ಕುಕ್ ಆಗಿದೆ ಅಂತ ಅರ್ಥ. ಸೊ ನೋಡಿದ್ರಲ್ಲ, ಇದು ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದಂದರೆ ಇಟ್ಸ್ ಲೈಕ್ ಜಸ್ಟ್ ಕಪಲ್ ಆಫ್ ಮಿನಿಟ್ಸ್, ಲೈಕ್ 5-10 minutes ಇಸ್ ಎನಫ್ ಫಾರ್ ದಸ್. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಪಂಪ್ಕಿನ್ ಹೆಲ್ದಿ ಕೂಡ, ಜಾಗ್ರಿ ಬೆಳೆಸಿರೋದ್ರಿಂದ ಇದು ಕೂಡ ಹೆಲ್ದಿ ಸ್ವೀಟ್ ಅಂತಲೇ ಹೇಳ್ಬೋದು. ನಿಮಗೆ ಈ ಕುಂಬಳಕಾಯಿ ದೊಂಬರಟ್ಟು ಆರ್ ಪಂಪ್ಕಿನ್ ಹಲ್ವಾ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಡೂ ಟೇಕ್ ಕೇರ್. ಬಾಯ್. Once again, thank you for watching. If you like this video, don't forget to subscribe and support. Thank you so much.